ವಾಲ್ಮೀಕಿ ನಿಗಮ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈ ಡ್ರಾಮಾ ನಡೀತಾ ಇದೆ. ಅಂದ್ರೆ ಬಿಜೆಪಿ ಕಡೆಯಿಂದ ಮತ್ತಷ್ಟು ಪಟ್ಟು ಒತ್ತಡಗಳು ಹೆಚ್ಚಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಗಾಗಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ. ಬೆಳಗಾವಿಯಲ್ಲಿ ಮಳೆ ಬರ್ತಾ ಇದ್ರೂ ಕೂಡ ಮಳೆಯಲ್ಲಿನೇ ಬಿಜೆಪಿಯ ಹೈ ಡ್ರಾಮಾ ಯಾವ ರೀತಿಯಾಗಿತ್ತು ಅನ್ನುವಂತಹ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದೆ. ಟೈರ್ಗೆ ಬೆಂಕಿ ಇಟ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದ. ಬೆಳಗಾವಿಯಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಕಳೆದ 5-6 ದಿನಗಳಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನು ನಡೆಸ್ತಾನೆ ಇದ್ದಾರೆ. ಸ್ಥಳೀಯ ನಾಯಕರುಗಳ ನೇತೃತ್ವದಲ್ಲಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂತಹ ಆಕ್ರೋಶ ಇವತ್ತು ಕೂಡ ಜೋರಾಗಿದೆ. ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಹೆಸರು ಬದಲಾವಣೆ ಮಾಡಬೇಕು. ಬಟ್ಲೆ ಸರ್ಕಾರ ಅಂತ ಹೆಸರು ಇಡಬೇಕು. ಬಟ್ಲೆ ನಿಂತಿನವ್ರಿಗೆ ನಾಚಿಕೆ ಇರೋದಿಲ್ಲ. ಹಾಗೆ ನಾಚಿಕೆಯಿಂದ ಸರ್ಕಾರ ಯಾವ್ದಿದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರದ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ 187 ಕೋಟಿ ಹಣದ ಹಗರಣವಾಗಿಂದ ಸಿದ್ದರಾಮಯ್ಯ ಅವರು ಒಪ್ಕೊಂಡ ಅವ್ರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ವಾಪಸ್ ತಗೊಂಡ ನಾನು ಕೂಡಿ ನಾವಿಬ್ರು ಡಿಗ್ರಿ ಮುಗಿಸಿ ಬಂದೆ. ಕಳು ಹೆಂಗ್ ಮಾಡೋದು, ಭ್ರಷ್ಟಾಚಾರ ಹೆಂಗ್ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ. ಮತ್ತೆ ಇದ್ರ ರೆಕಾರ್ಡ್ ನಾವು ಕಾಯಂ ಇಡಬೇಕು. ವಿಚಾರವನ್ನ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಆ ಹಣವನ್ನು ಕೊಟ್ಟು ನೇರವಾಗಿ ಭ್ರಷ್ಟಾಚಾರದಲ್ಲಿ ಡಿ ಕೆ ಶಿವಕುಮಾರ್, ಪಿ ನಾಗೇಂದ್ರ, ರಾಹುಲ್ ಗಾಂಧಿ 3 ಮಂದಿ ಕೂಡಿದ್ರಾಗ ಭ್ರಷ್ಟಾಚಾರದ ಪಾಲಾಗಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ತೆಗೆದಿರ್ತಕ್ಕಂಥ ಬೆದರಿಕೆಯಾಗಿ ನಾಗೇಂದ್ರನವರ ಮಂತ್ರಿ ಮಾಡಿದಾರ. ಈ ರಾಜನೇನು ತಗೊಂಡಾಗ ಸತ್ಯಾಂಶ ಹೊರಗೆ ಬಿಡ್ತಾರ. ಆ ಮಂತ್ರಿ ಆಗಿಟ್ರೆ ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಾಡ್ತಾರ. ಮಂತ್ರಿ ಮಾಡಿದಾರ.